ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ನಟ ದರ್ಶನ್ಗೆ ಡಬಲ್ ಧಮಾಕ. ಒಂದ್ ಕಡೆ ದಾಸನ ಬಹುದಿನಗಳ ಬೇಡಿಕೆ ಟಿವಿ ಭಾಗ್ಯವನ್ನ ಜೈಲಾಧಿಕಾರಿಗಳು ಪೂರೈಸಿದ್ದಾರೆ. ಜೈಲಲ್ಲಿ ಟಿವಿಯ ದರ್ಶನ ಆಗಿದೆ. ಮತ್ತೊಂದ್ ಕಡೆ ನಾಳೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದ್ದು ಅಭಿಮಾನಿಗಳಿಗೆ ನಟ ದರ್ಶನ್ ಭಾವನಾತ್ಮಕ ಪತ್ರವನ್ನ ಬರೆದಿದ್ದಾರೆ. ಪರಪ್ಪನ ಅಗ್ರಹಾರದ ಪಂಜರದಲ್ಲಿ 100ಕ್ಕೂ ಹೆಚ್ಚು ದಿನಗಳನ್ನ ಕಳೆದಿರುವ ನಟ ದರ್ಶನ್ಗೆ ಜೈಲಲ್ಲಿ ಒಂದೊಂದು ದಿನವೂ ಯುಗವಾಗಿದೆ. ಒಂದ್ ಕಡೆ ಬೆನ್ನು ನೋವು, ಕೂರೋಕು ಆಗ್ತಿಲ್ಲ, ಮಲಗೋಕು ಆಗ್ತಿಲ್ಲ, ಒದ್ದಾಡ್ತಿದ್ದೀನಿ ಅಂತ ದರ್ಶನ್ ಅವಲತ್ತುಕೊಂಡಿದ್ರು. ಅಟ್ಲೀಸ್ಟ್ ಒಂದು ಟಿವಿನಾದ್ರೂ ಕೊಡಿ ಅಂತ ಕೋರ್ಟ್ ಮೆಟ್ಟಿಲೇರಿದ್ರು. ಬಹುದಿನಗಳ ಬಳಿಕ ದರ್ಶನ್ ಬೇಡಿಕೆ ಈಡೇರಿದೆ. ಜೈಲಲ್ಲಿ ನಟ ದರ್ಶನ್ಗೆ ಕೊನೆಗೂ ಟಿವಿ ಭಾಗ್ಯ. ನಿನ್ನೆಯೇ ಟಿವಿ ಬುಕ್, ಇಂದು ಬ್ಯಾರಕ್ಗೆ ಫಿಕ್ಸ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಟ ದರ್ಶನ್ಗೆ ಕೊನೆಗೂ ಟಿವಿಯ ದರ್ಶನ ಆಗಿದೆ. ದರ್ಶನ್ ಇರೋ ಬ್ಯಾರಕ್ನಲ್ಲಿ ಟಿವಿ ಅಳವಡಿಸುವಂತೆ ಕೋರ್ಟ್ ಆದೇಶದ ಮೇರೆಗೆ ಜೈಲಾಧಿಕಾರಿಗಳು ಕೊನೆಗೂ ಟಿವಿ ಭಾಗ್ಯ ನೀಡಿದ್ದಾರೆ. ಇದೇ ವೇಳೆ ಡಿಸೆಂಬರ್ 17ರಂದು ಸಾಕ್ಷಿಗಳು ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ನೀಡಿದೆ. ರೇಣುಕಾಸ್ವಾಮಿ ತಂದೆ ತಾಯಿಗೂ ಸಮನ್ಸ್ ಜಾರಿ ಮಾಡಿದೆ. ನಟ ದರ್ಶನ್ ಬ್ಯಾರಕ್ಗೆ ಕೊನೆಗೂ ಹೊಸ ಟಿವಿ ಬುಕ್ ಆಗಿದೆ. ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳು ಶೋರೂಮ್ನಲ್ಲಿ ಹೊಸ ಟಿವಿಯನ್ನೇ ಬುಕ್ ಮಾಡಿದ್ದಾರೆ. ನಿನ್ನೆಯೇ ಟಿವಿ ಬುಕ್ ಆಗಿದ್ದು ಇವತ್ತು ದರ್ಶನ್ ಬ್ಯಾರಕ್ಗೆ ಫಿಕ್ಸ್ ಆಗಲಿದೆ. ಸಾಮಾನ್ಯವಾಗಿ ಬೇರೆ ಬ್ಯಾರಕ್ಗಳಲ್ಲಿರುವ ಟಿವಿಗಳನ್ನೇ ಫಿಕ್ಸ್ ಮಾಡಲಾಗುತ್ತೆ. ಆದ್ರೆ ನಟ ದರ್ಶನ್ಗೆ ಹೊಸ ಟಿವಿಯನ್ನೇ ಜೈಲಾಧಿಕಾರಿಗಳು ಖರೀದಿಸಿದ್ದು ಇವತ್ತು ದಾಸನ ಬ್ಯಾರಕ್ಗೆ ಟಿವಿ ಫಿಕ್ಸ್ ಮಾಡಲಿದ್ದಾರೆ. ಇನ್ನು ಟಿವಿ ಫಿಕ್ಸ್ ಆದ್ರೂ ಸೀಮಿತ ಚಾನೆಲ್ಗಳನ್ನ ನೋಡಲು ಮಾತ್ರ ಅವಕಾಶ ನೀಡಲಾಗಿದೆ. ನಾಳೆ ಬಹುನಿರೀಕ್ಷಿತ ದಿ ಡೆವಿಲ್ ಚಿತ್ರ ರಿಲೀಸ್. ಅಭಿಮಾನಿಗಳಿಗೆ ಭಾವನಾತ್ಮಕ ಪತ್ರ ಬರೆದ ದಾಸ. ಈ ಮಧ್ಯೆ ನಾಳೆ ಬಹುನಿರೀಕ್ಷಿತ ದಿ ಡೆವಿಲ್ ಚಿತ್ರ ಬಿಡುಗಡೆಯಾಗ್ತಿದ್ದು ಅಭಿಮಾನಿ ಬಳಗದಲ್ಲಿ ಹಬ್ಬದ ಸಡಗರ ಮೂಡಿದೆ. ಆದ್ರೆ ಡಿ-ಬಾಸ್ ಜೈಲಲ್ಲಿ ಇರೋದು ಅಭಿಮಾನಿಗಳಿಗೆ ಭಾರಿ ಬೇಸರ ತರಿಸಿದೆ. ಇದೇ ಕಾರಣಕ್ಕೆ ಅಭಿಮಾನಿಗಳನ್ನ ಹುರಿದುಂಬಿಸಲು ನಟ ದರ್ಶನ್ ಜೈಲಿನಿಂದಲೇ ಭಾವನಾತ್ಮಕ ಪತ್ರ ಬರೆದಿದ್ದಾರೆ. ದರ್ಶನ್ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಮೂಲಕ ಅಭಿಮಾನಿಗಳಿಗೆ ಭಾವನಾತ್ಮಕ ಪತ್ರವನ್ನ ತಲುಪಿಸಿದ್ದಾರೆ. ಅದನ್ನ ವಿಜಯಲಕ್ಷ್ಮಿ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಯಾವುದೇ ವದಂತಿ, ನೆಗೆಟಿವಿಟಿಗೆ ಕಿವಿ ಕೊಡಬೇಡಿ. ನೀವು ನನ್ನ ಶಕ್ತಿ, ನೀವು ನನ್ನ ಕುಟುಂಬ, ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆಯಿಂದಾಗಿ ನಾನು ನಿಂತಿದ್ದೇನೆ. ನನ್ನ ಜೀವನದ ಈ ಹಂತದಲ್ಲಿ ದೊಡ್ಡ ಶಕ್ತಿ ನೀವೇ. ಈ ಸಮಯದಲ್ಲಿ ನಾನು ಬಯಸುವುದು ಒಂದೇ, ನಮ್ಮ ಡೆವಿಲ್ ಸಿನಿಮಾ ಕಡೆಗೆ ಗಮನ ಹರಿಸಬೇಕು. ನನಗೆ ತೋರಿಸಿದ ಪ್ರೀತಿಯನ್ನ ಡೆವಿಲ್ಗೂ ತೋರಿಸಿ. ನನ್ನ ಸುತ್ತಲೂ ಗೋಡೆಯಂತೆ ನಿಂತಿದ್ದಕ್ಕಾಗಿ ಧನ್ಯವಾದಗಳು. ಕಾಲವೇ ಸತ್ಯ ಹೇಳುತ್ತದೆ. ಅಲ್ಲಿವರೆಗೂ ತಲೆಯನ್ನೆತ್ತಿ, ಹೃದಯ ಬಲವಾಗಿರಲಿ, ಪ್ರೀತಿ ಅಚಲವಾಗಿರಲಿ. ನಿಮ್ಮ ಪ್ರೀತಿಯ ದಾಸ ದರ್ಶನ್. ಇನ್ನು ನಾಳೆ ದಿ ಡೆವಿಲ್ ಸಿನಿಮಾ ಬಿಡುಗಡೆ ಆಗ್ತಾ ಇದ್ದು ಸಿನಿಮಾದ ಯಶಸ್ಸಿಗಾಗಿ ನಟ ದರ್ಶನ್ ಅಭಿಮಾನಿಗಳು ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಮೈಸೂರಿನ ತೂಗುದೀಪ ಶ್ರೀನಿವಾಸ ವೃತ್ತದಲ್ಲಿ ದರ್ಶನ್ ಬೃಹತ್ ಕಟೌಟ್ ಅಳವಡಿಸಿ ವಾಲ್ ಪೋಸ್ಟ್ ಅಂಟಿಸಿ ಪೂಜೆ ಸಲ್ಲಿಸಿದ್ದಾರೆ. ಇದೇ ವೇಳೆ ಚಾಮುಂಡೇಶ್ವರಿ ಫೋಟೋಗೆ ಆರತಿ ಬೆಳಗಿ ಕುಂಬಳಕಾಯಿ ಈಡುಗಾಯಿ ಒಡೆದು ಪೂಜೆ ಅರ್ಪಿಸಲಾಗಿದೆ. ಅಭಿಮಾನಿಗಳು ಎಲ್ಲರೂ ಸೇರಿ ಈ ಒಂದು ನಮ್ಮ ಡೆವಿಲ್ ಸಿನಿಮಾ ಸ್ವತೋಸ್ತವಾಗಿ ಅಂದ್ರೆ ಎಲ್ಲರೂ ಚಿತ್ರಮಂದಿರದಲ್ಲೇ ಬಂದು ನೋಡಬೇಕು ಅನ್ಕೊಂಡು ನಾವೆಲ್ಲ ಅಭಿಮಾನಿಗಳು ಎಲ್ಲರೂ ಒಟ್ಟಾರೆ ಸೇರಿ ಅವರಿಗೆ ಮತ್ತೆ ಪೂಜೆ ಕುಂಬಳಕಾಯಿ ಹೊಡೆಯೋ ಮೂಲಕ ಮತ್ತೆ ನಮ್ಮ ಎಲ್ಲ ಅಭಿಮಾನಿಗಳು ಅವ್ರಿಗೆ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ತಾಯಿ ಚಾಮುಂಡೇಶ್ವರಿ ಶಕ್ತಿ ಕೊಡಲಿ, ಇನ್ನು ನಮ್ಮ ಅಣ್ಣವರು ಬೇಗ ಬರಲಿ ಅಂತ ನಾವೆಲ್ಲ ಅಭಿಮಾನಿಗಳು ಕೇಳ್ಕೊತಾ ಇದ್ದೀವಿ. ಒಂದ್ ಕಡೆ ನಟ ದರ್ಶನ್ಗೆ ಟಿವಿ ಭಾಗ್ಯ ಸಿಗ್ತಿದೆ,
ಮತ್ತೊಂದ್ ಕಡೆ ನಾಳೆ ಡೆವಿಲ್ ರಿಲೀಸ್ ಆಗ್ತಾ ಇದ್ದು ಸೆರೆವಾಸ ಅನುಭವಿಸುತ್ತಿರುವ ದಾಸನಿಗೆ ಕೊಂಚ ರಿಲೀಫ್ ಕೊಟ್ಟಂತಾಗಿದೆ. ಚಂದ್ರಶೇಖರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.